ಚೆನ್ನಮ್ಮ ದೇವೇಗೌಡರ ಅಂತಿಮ ಉತ್ತರಾಧಿಕ್ರಿಯೆ ಈ ಜಾಗದಲ್ಲಿ ನಡೆಯಲಿದೆ. ಈಗಾಗಲೇ ಇದಕ್ಕೆ ಎಲ್ಲ ತಯಾರಿ ನಡೆದಿದೆ. ಯಾಕೆಂದರೆ ಅವರು ಬಹಳ ದೀರ್ಘಕಾಲ ಈ ಭಾಗದಲ್ಲಿ ಇದ್ದರು. ಹೊಳೆನರಸೀಪುರ ಮತ್ತು ಅದರಲ್ಲೂ ಹಳೆಕೋಟೆ ಆಗ್ಬೋದು, ಇಲ್ಲಿ ಅವ್ರಿಗೆ ಯಾವಾಗಲೂ ಬಹಳ ಅವರ ಈ ಸುತ್ತಮುತ್ತಲ ಊರುಗಳಿಗೆ ಬಹಳ ಅವ್ರಿಗೆ ಅವಿನಾಭಾವ ಸಂಬಂಧ ಇತ್ತು. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಸನ್ಮಾನ್ಯ ದೇವೇಗೌಡರು ಮತ್ತು ರೇವಣ್ಣ ಅವರು, ಕುಮಾರಸ್ವಾಮಿ ಅವರು, ಬಾಲಕೃಷ್ಣೇಗೌಡರು, ರಮೇಶ್ ಅವರು ಮತ್ತು ಎಲ್ಲ ನಾವುಗಳು ಹೆಣ್ಮಕ್ಳು ಎಲ್ಲ ಸೇರಿ ಈ ಜಾಗವನ್ನು, ಏಕೆಂದರೆ ಇದು ರಂಗನಾಥನ ಈ ಬೆಟ್ಟದ ಸಾಲಿನಲ್ಲೇ ಅವರನ್ನು ಅಂತ್ಯಕ್ರಿಯೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರೋದ್ರಿಂದ ಇದು ಎಲ್ಲ ಸಿದ್ಧತೆ ಆಗಿದೆ. ಸೊ ನಾಳೆ 2 ಗಂಟೆಗೆ ಅವರ ಅಂತ್ಯಕ್ರಿಯೆ ಇಲ್ಲಿ ಆಗ್ತಾ ಇದೆ. ಇವಾಗ ಬಹುಶಃ 8ರಿಂದ 8:15 ಅವರು ನಮ್ಮ ಹೊಳೆನರಸೀಪುರದ ಟೌನ್ನಲ್ಲಿರ್ತಕ್ಕಂಥ ರೇವಣ್ಣ ಅವರ ಮನೆಗೆ ಅವರು ಬರ್ತಿದ್ದಾರೆ. ಅಮ್ಮ ಅವರು ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವರನ್ನು ಇಡ್ತಾ ಇದ್ದಾರೆ. ಸೊ ಬಹುಶಃ ಅಲ್ಲಿ ನಾಳೆ ಮನೆಯಲ್ಲಿ ಆಗಬೇಕಾಗಿರತಕ್ಕಂಥ ವಿಧಿವಿಧಾನ ಪ್ರಕ್ರಿಯೆಗಳನ್ನು ಆದ ನಂತರ ಇಲ್ಲಿ ಅಂತ್ಯಕ್ರಿಯೆ ಆಗಲಿದೆ. ಅಂದರೆ ಈ ಜಾಗವನ್ನು ಕೂಡ ಮುಂದೆ ಇದನ್ನು ಒಂದು ಆಕರ್ಷಣೀಯ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಬೇಕನ್ನುವ ಹಿನ್ನೆಲೆಯಲ್ಲಿ ಅವರ ಅಂತ್ಯಕ್ರಿಯೆ ಇಲ್ಲಿ ಆಗ್ತಾ ಇದೆ. ಯಾಕೆಂದರೆ ಈ ಭಾಗದಲ್ಲಿ ಯಾಕೆಂದರೆ ಅವರು ಸುಮಾರು 72 ವರ್ಷದ ಅವರ ವೈವಾಹಿಕ ಜೀವನದಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇಷ್ಟು ಉನ್ನತ ಶಿಖರಕ್ಕೆ ಏರಬೇಕಾದ್ರೆ ಚೆನ್ನಮ್ಮ ಅವರ ಕೊಡುಗೆ ಬಹಳ ಅಪಾರ. ಯಾಕೆಂದರೆ ಅವರನ್ನು ಯಾರೇ ಕೇಳಲಿ, ಯಾವ ಪಕ್ಷಾತೀತವಾಗಿ ಅವರನ್ನು ಬಹಳ ಪ್ರೀತಿ ಮಾಡ್ತಾರೆ ಜನ. ಅವರನ್ನು ಒಂದು ದೇವತೆ ಎನ್ನುವ ದೇವ ಸ್ವರೂಪಿ ಎನ್ನುವಾಗಿ ನೋಡ್ತಾರೆ. ಚೆನ್ನಮ್ಮ ದೇವೇಗೌಡರ ಅಂತಿಮ ಉತ್ತರಾಧಿಕ್ರಿಯೆ ಈ ಜಾಗದಲ್ಲಿ ನಡೆಯಲಿದೆ. ಈಗಾಗಲೇ ಇದಕ್ಕೆ ಎಲ್ಲ ತಯಾರಿ ನಡೆದಿದೆ. ಯಾಕೆಂದರೆ ಅವರು ಬಹಳ ದೀರ್ಘಕಾಲ ಈ ಭಾಗದಲ್ಲಿ ಇದ್ದರು. ಹೊಳೆನರಸೀಪುರ ಮತ್ತು ಅದರಲ್ಲೂ ಹಳೆಕೋಟೆ ಆಗ್ಬೋದು, ಇಲ್ಲಿ ಅವ್ರಿಗೆ ಯಾವಾಗಲೂ ಬಹಳ ಅವರ ಈ ಸುತ್ತಮುತ್ತಲ ಊರುಗಳಿಗೆ ಬಹಳ ಅವ್ರಿಗೆ ಅವಿನಾಭಾವ ಸಂಬಂಧ ಇತ್ತು. ಹೀಗಾಗಿ ಎಲ್ಲರೂ ಕೂಡ ಇವತ್ತು ಸನ್ಮಾನ್ಯ ದೇವೇಗೌಡರು ಮತ್ತು ರೇವಣ್ಣ ಅವರು, ಕುಮಾರಸ್ವಾಮಿ ಅವರು, ಬಾಲಕೃಷ್ಣೇಗೌಡರು, ರಮೇಶ್ ಅವರು ಮತ್ತು ಎಲ್ಲ ನಾವುಗಳು ಹೆಣ್ಮಕ್ಳು ಎಲ್ಲ ಸೇರಿ ಈ ಜಾಗವನ್ನು, ಏಕೆಂದರೆ ಇದು ರಂಗನಾಥನ ಈ ಬೆಟ್ಟದ ಸಾಲಿನಲ್ಲೇ ಅವರನ್ನು ಅಂತ್ಯಕ್ರಿಯೆ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರೋದ್ರಿಂದ ಇದು ಎಲ್ಲ ಸಿದ್ಧತೆ ಆಗಿದೆ. ಸೊ ನಾಳೆ 2 ಗಂಟೆಗೆ ಅವರ ಅಂತ್ಯಕ್ರಿಯೆ ಇಲ್ಲಿ ಆಗ್ತಾ ಇದೆ. ಇವಾಗ ಬಹುಶಃ 8ರಿಂದ 8:15 ಅವರು ನಮ್ಮ ಹೊಳೆನರಸೀಪುರದ ಟೌನ್ನಲ್ಲಿರ್ತಕ್ಕಂಥ ರೇವಣ್ಣ ಅವರ ಮನೆಗೆ ಅವರು ಬರ್ತಿದ್ದಾರೆ. ಅಮ್ಮ ಅವರು ಅಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಅವರನ್ನು ಇಡ್ತಾ ಇದ್ದಾರೆ. ಸೊ ಬಹುಶಃ ಅಲ್ಲಿ ನಾಳೆ ಮನೆಯಲ್ಲಿ ಆಗಬೇಕಾಗಿರತಕ್ಕಂಥ ವಿಧಿವಿಧಾನ ಪ್ರಕ್ರಿಯೆಗಳನ್ನು ಆದ ನಂತರ ಇಲ್ಲಿ ಅಂತ್ಯಕ್ರಿಯೆ ಆಗಲಿದೆ. ಅಂದರೆ ಈ ಜಾಗವನ್ನು ಕೂಡ ಮುಂದೆ ಇದನ್ನು ಒಂದು ಆಕರ್ಷಣೀಯ ಒಂದು ಟೂರಿಸ್ಟ್ ಡೆಸ್ಟಿನೇಷನ್ ಮಾಡಬೇಕನ್ನುವ ಹಿನ್ನೆಲೆಯಲ್ಲಿ ಅವರ ಅಂತ್ಯಕ್ರಿಯೆ ಇಲ್ಲಿ ಆಗ್ತಾ ಇದೆ. ಯಾಕೆಂದರೆ ಈ ಭಾಗದಲ್ಲಿ ಯಾಕೆಂದರೆ ಅವರು ಸುಮಾರು 72 ವರ್ಷದ ಅವರ ವೈವಾಹಿಕ ಜೀವನದಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇಷ್ಟು ಉನ್ನತ ಶಿಖರಕ್ಕೆ ಏರಬೇಕಾದ್ರೆ ಚೆನ್ನಮ್ಮ ಅವರ ಕೊಡುಗೆ ಬಹಳ ಅಪಾರ. ಯಾಕೆಂದರೆ ಅವರನ್ನು ಯಾರೇ ಕೇಳಲಿ, ಯಾವ ಪಕ್ಷಾತೀತವಾಗಿ ಅವರನ್ನು ಬಹಳ ಪ್ರೀತಿ ಮಾಡ್ತಾರೆ ಜನ. ಅವರನ್ನು ಒಂದು ದೇವತೆ ಎನ್ನುವ ದೇವ ಸ್ವರೂಪಿ ಎನ್ನುವಾಗಿ ನೋಡ್ತಾರೆ.